ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಟೊಮ್ಯಾಟೊ ಸಾಂಬಾರನ್ನು ನೀವು ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಟೊಮ್ಯಾಟೊ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ ಟೇಸ್ಟಿನೂ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಕುಕ್ಕರ್ಗೆ ನಾನಿಲ್ಲಿ 4 ಟೊಮ್ಯಾಟೊಗಳನ್ನು ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ರೌಂಡಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ನೀವು ಉದ್ದದಾಗಿನೂ ಕಟ್ ಮಾಡ್ಕೋರಿ ಅಥವಾ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ರೀ. ಈಗ ಈ ಕುಕ್ಕರ್ಗೆ ಹಾಕೋತೀನಿ ರೀ. ಇಲ್ಲಿ ನಾನು 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನಾನಿಲ್ಲಿ ಮೆಣಸಿನ್ಕಾಯಿ ಖಾರನ ಅಷ್ಟೇ ಹಾಕ್ತಾಯಿದ್ದೀನಿ, ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ಖಾರ ಹಾಕೋದಿಲ್ಲ ರೀ. ಇಲ್ಲಿ ನಾನು ನೀರನ್ನು ಹಾಕ್ತೀನಿ. ಈಗ 1 ಗ್ಲಾಸ್ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಬಟ್ಲಾಗಷ್ಟು ಹಾಕ್ತೀನಿ ರೀ ನೀರು. ಇದಕ್ಕೆ 1 ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ನಾನು 3 ಸೀಟಿಯನ್ನು ತೊಗೋತೀನಿ ರೀ. ನೋಡ್ರಿ, ಈಗ 3 ಸೀಟಿಯಾಗಿ ಕುಕ್ಕರ್ನು ಬಂದದ ರೀ. ನೋಡಿ, ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ಸಾಫ್ಟಾಗಿ ಕುದ್ದವ್ರಿ. ಇದನ್ನು ಏನು ಮಾಡ್ತೀನಿ, ಟೊಮ್ಯಾಟೊ ಮೆಣಸಿನ್ಕಾಯಿನ ಅಷ್ಟನ್ನೇ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೊಗೋತೀನಿ ರೀ. ಆ ಉಳಿದಿರುವ ನೀರನ್ನು ನಾನು ಆಮೇಲೆ ಸಾಂಬಾರ್ಗೆ ಯೂಸ್ ಮಾಡ್ಕೋತೀನಿ ರೀ. ಇದು ಒಂದು ಸ್ವಲ್ಪ ತಾರ್ಲಿ ರೀ. ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ತುಂಬ ಬಿಸಿ ಅದ, ಒಂದು ಸ್ವಲ್ಪ ಆರ್ಲಿ ರೀ. ಆರದ್ಮೇಲೆ ಗ್ರೈಂಡ್ ಮಾಡ್ಕೋತೀನಿ ರೀ ಇದನ್ನು. ನೋಡ್ರಿ, ಈಗ ಇದು ಆರ್ಯದ ರೀ. ಈ ಮಿಕ್ಸಿ ಜಾರ್ಗೆ ಹಾಕೋತೀನಿ ರೀ. ಇದಕ್ಕೆ ನಾನು 1 ಸ್ಪೂನ್, ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ಆಗಷ್ಟು ಪುಟಾಣಿ ಅಥವಾ ಏನು ಹುರ್ಗಡ್ಲೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಟೇಸ್ಟ್ ಚೆನ್ನಾಗಿ ಆಗ್ತೈತೆ ರೀ. ಮತ್ತು ಎಷ್ಟು ಬೇಕೋ ಅಷ್ಟು ಅಂದ್ರೆ ಗಟ್ಟಿ ಆಗೋ ಸಲುವಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ಅದನ್ನು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಂಡೀನಿ ರೀ. ನೋಡಿ, ತುಂಬಾ ಫೈನ್ ಪೇಸ್ಟ್ ಆಗ್ಯದ ರೀ. ಇಷ್ಟ ಆದರೆ ಸಾಕ್ರಿ. ಈಗ ಇದನ್ನು ಅನ್ಕೋತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಒಂದು ಕಡಾಯಿಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿರಿ, ಸಾಸಿವೆ ಜೀರಿಗೆನೂ ಫ್ರೈ ಆಗುತ್ತೋ ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ. ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ. ಆ ಹಿಂಗನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡ್ತೀನಿ ರೀ. ನೋಡಿ, ಸಾಸಿವೆ ಜೀರಿಗೆ ಕರಿಬೇವು ಎಲ್ಲನೂ ಫ್ರೈ ಆಗ್ಯಾವ್ರಿ. ಇಲ್ಲಿ 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದ್ದದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕಿರೂ ನಡೀತದೆ ರೀ. ಅದನ್ನು ಚೆನ್ನಾಗಿ ಬೇಯಿಸ್ಕೋತೀನಿ. ನಾನು 1 ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮದಲ್ಲಿ ಇಟ್ಟೇ ಬೇಯಿಸಿದ್ದೀನಿ. ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ರೀ. ಸ್ವಲ್ಪ ಕಲರ್ನು ಚೇಂಜ್ ಆಗಬೇಕು ರೀ. ನೋಡಿರಿ, ಕರೆಕ್ಟಾಗಿ ಈರುಳ್ಳಿ ಬೇಯ್ತದೆ ರೀ. ಒಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು ಅರಿಶಿಣನೂ ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರ್ತದೆ ರೀ. ನೋಡಿ, ಅರಿಶಿಣನೂ ಬೇಯಿಸ್ಕೊಂಡಿದ್ದೀನಿ ರೀ ನಾನು. ಈಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ತೇನೆ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ರೀ. ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಇಟ್ಟೀನಿ ರೀ. ಆ ಈರುಳ್ಳಿ ಜೊತೆ ಅದು ಚೆನ್ನಾಗಿ ಬೇಯ್ತದೆ ರೀ. ಈಗ ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ರೀ. ಈ ನೀರನ್ನು ಫಸ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸಾಂಬಾರು ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ಹಾಕೋರಿ. ನೋಡಿರಿ, ಆ ಕುದಿಸಿ ಉಳಿದಿರುವ ನೀರನ್ನು ಹಾಕ್ತೀನಿ ರೀ ನಾನು. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ನಾನು ತುಂಬಾ ಗಟ್ಟಿ ಅನ್ಸಕತ್ತದ ರೀ ಇದು ಸಾಂಬಾರು. ನೋಡಿ, ನಿಮಗೆ ಹೆಂಗೆ ಬೇಕೋ ಆ ರೀತಿ ನೀವು ಮಾಡ್ಕೋರಿ. ನೀರನ್ನು ನೋಡಿ ಹಾಕೋರಿ. ನೋಡಿ, ಇನ್ನೂ ಸಾಂಬಾರು ಗಟ್ಟಿ ಅದ ರೀ. 1 ಸ್ಪೂನ್ ಪುಟಾಣಿ ಹಾಕಿರ ಆಯ್ತು ರೀ. ಸಾಂಬಾರು ತುಂಬಾ ಚೆನ್ನಾಗಿ ಆಗ್ತದೆ ರೀ, ಮತ್ತು ತಿಕ್ಕನೂ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರೀ. ಅದನ್ನು ಮಿಕ್ಸ್ ಮಾಡೋಣ ರೀ. ನೋಡಿರಿ, ಈಗ ಮಿಕ್ಸ್ ಆಗಿದೆ ರೀ. ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ, ಆ ರೀತಿ ಮಾಡ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಹುಳಿ ಅದಂತೇಳಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲ ನಮ್ಗೆ ಹುಳಿನೇ ಇಷ್ಟ ಅಂದರೆ ನೀವು ಬೆಲ್ಲನೂ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು, ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಈಗಿದು ಒಂದು 5 ನಿಮಿಷ ಕುದಿಲಿ ರೀ. ಹೈ ಫ್ಲೇಮಲ್ಲಿಟ್ಟನೆ 5 ನಿಮಿಷ ಕುದಿಸ್ತೀನಿ ರೀ. ನೋಡಿ, ಚೆನ್ನಾಗಿ ಕುದಿಯಾಕತ್ತದ ರೀ. 5 ನಿಮಿಷ ಆಗ್ಯದ ರೀ.
ನೋಡಿ ಸಾರು ಚೆನ್ನಾಗಿ ಕುದ್ದದ, ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ನೋಡಿರಿ ಬಿಸಿ ಬಿಸಿ ಆಗಿರುವಂಥ ಟೊಮ್ಯಾಟೊ ಸಾಂಬಾರು ರೆಡಿ ಆಗ್ಯದ್ರಿ. ಇಲ್ಲೇನು ಬೇಳೆ ಕೊಸೋ ಟೆನ್ಷನ್ ಬೇಡ, ಬೇಗನೆ ಇದನ್ನು ನಾವು ಮಾಡ್ಕೋಬೋದು. ಇದು ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನಕ್ಕೆ, ಮುದ್ದೆ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಇದು. ಈ ಸಾಂಬಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇದನ್ನು ಟ್ರೈ ಮಾಡಿ ಖಂಡಿತನೂ ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.